ರಾಜಕೀಯ ಮುಖಂಡರು ರಮೇಶ್ ಕುಮಾರ್ ಅವರಿದ್ದಾರೆ. ನಡ್ಸೋಣ ಸರ್, ಹೇಗೆ ಒಡನಾಟ ಸರ್? ಏನು ಹೇಳೋಕ್ಕಾಗುತ್ತಮ್ಮ, ಭಾಳ ವರ್ಷಗಳಿಂದ ಪರಿಚಯ, 35 ವರ್ಷಗಳ ಮೇಲೆ ಪರಿಚಯ. ಭಾಳ ಒಳ್ಳೆ ಮಗು. ನನಗೆ 75, ಅವಳಿಗೆ 58. ನಾವು ಹೋಗೋ ಜಾಗದಲ್ಲಿ ಅವಳು ಹೋಗಿದ್ದಾಳೆ. ನಾವು ಇವೆಲ್ಲ ನೋಡಬೇಕಲ್ಲ, ಮನುಷ್ಯರಲ್ವ, ಶಕ್ತಿ ಎಲ್ಲಿಂದ ಬರ್ತದೆ ತಡ್ಕೊಳ್ಳೋಕ್ಕೆ. ಗುಡ್ ಗರ್ಲ್. ಸರ್ಕಾರದ ಯಾವುದೇ ಕಾರ್ಯಕ್ರಮ ಇರಲಿ ಅವರ ಧ್ವನಿನೇ ಬೇಕಾಗಿತ್ತು, ಅವರ ನಿರೂಪಣೆ ಬೇಕಾಗಿತ್ತು ಅನ್ನೋಷ್ಟು ಅವರ ಆಪ್ತತೆ ಸರ್ಕಾರಕ್ಕೆ, ನಮ್ಮ ಕರ್ನಾಟಕಕ್ಕೆ ಅನ್ಬೋದು ನೀವು. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳಿಗೆ ಆ ನಮ್ರತೆ ಇತ್ತಲ್ಲ, ಆ ಸರಳತೆ ಇತ್ತಲ್ಲ, ವೆರಿ ಗ್ರೇಟ್. ಒಂದು ದಿವಸ ಕೂಡ ತಲೆ ಒಳಗೆ ಹೋಗಲೇ ಇಲ್ಲ. ಎಷ್ಟು ಜನ ಸಂಪಾದನೆ ಮಾಡಿ ಹೋಗಿದ್ದಾಳೆ ನೋಡಿ. ಗ್ರೇಟ್ ಲಾಸ್ ಟು ಸೊಸೈಟಿ. ಸಾಕಷ್ಟು ಜನರನ್ನು ನೋಡಿರ್ತೀವಿ, ಆದರೆ ಅಂತಹ ಭಾಷೆ ಹಿಡಿತಾ ಇದೆಯಲ್ಲ, ಅವರ ಸುಲಿತಾ ಇದೆಯಲ್ಲ ಕನ್ನಡ ಬರೋದು, ಅದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಅಪರೂಪಕ್ಕೆ ಹುಟ್ಟುತ್ತಾರಂಥವ್ರು ಅಷ್ಟೇ, ಅಪರೂಪಕ್ಕೆ ಹುಟ್ಟುತ್ತಾರೆ. ಅವ್ರು ಹುಟ್ಟೋವಾಗ ಮನೆಯವರಾಗಿರ್ತಾರೆ, ಬಿಟ್ಟು ಹೋಗಿ ಸಮಾಜಕ್ಕೆ ಸೇರಿರ್ತಾರೆ. ಇಡೀ ಸಮಾಜಕ್ಕೆ ನಷ್ಟ ಆಯಿತು, ಕುಟುಂಬಕ್ಕೆಲ್ಲ. ಅವಳು ಹೊರೆಯಾಗಿ ಯಾವತ್ತೂ ಬದುಕಲಿಲ್ಲ, ಇಡೀ ಸಮಾಜಕ್ಕೆ ಆಸ್ತಿಯಾಗಿ ಬದುಕಿದ್ರು. ಆ ಆಸ್ತಿ ಸಮಾಜಕ್ಕಿಲ್ಲ, ಸಮಾಜಕ್ಕೆ ನಷ್ಟ ಆಯಿತು. ಕ್ಯಾನ್ಸರ್ ಇತ್ತು ಅನ್ನೋದೇ ಗೊತ್ತಾಗಲಿಲ್ಲ, ಕೊನೆಯ ಸ್ಟೇಜಲ್ಲಿ ಗೊತ್ತಾಗಿ ಹೀಗಾಯಿತು ಅನ್ನೋದು ಎಲ್ಲರಿಗೂ ಶಾಕ್ ಆಯಿತು ಸರ್. ತಮಗೇನಾದರೂ ಹಿಂಗೇನಾದ್ರು ಗೊತ್ತಿತ್ತಾ ಸರ್, ಇಂಥ ಕಾಯಿಲೆಯಿಂದ ಇದ್ದರು ಯಾರು ಹೇಳ್ಕೊಂಡು? ನಾನು ಇದೇ ಹಡಗಿನಲ್ಲೇ ಪ್ರಯಾಣ ಮಾಡಿದ್ದೇನೆ. ನನ್ನ ಹೆಂಡತಿಯನ್ನು ಇದೇ ಕಾಯಿಲೆಗೆ ಕಳ್ಕೊಂಡಿದ್ದೀನಿ. ಜಸ್ಟ್ 1 ವರ್ಷ 3 ತಿಂಗಳಾಯಿತು. ಸೇಮ್ ಅಲ್ಲಿದ್ದಾಗ ನನಗೆ ಅದೇ ನೆನಪಾಗ್ತಿತ್ತು. ಇದೊಂದು ಭಾಳ ಆಲ್ಮೋಸ್ಟ್ ಡೆತ್ ನೋಟಿಸ್ ಕೊಟ್ಟೇ ಬರುತ್ತೆ. ನಾವು ಒಪ್ಕೊಳ್ಳೋದಿಲ್ಲ ಡೆತ್ ಆಗುತ್ತೆ ಅಂತ, ಬಟ್ ಆದಮೇಲೆ ಅದರದ್ದೇ ಅಪ್ಪರ್ ಹ್ಯಾಂಡ್ ಅಂತ ರಿಯಲೈಸ್ ಆಗುತ್ತೆ. ವಿ ಫೈಟ್, ನಮಗೆ ಗೊತ್ತಾಗಲ್ಲ ಅದರದ್ದೇ ಅಪ್ಪರ್ ಹ್ಯಾಂಡ್ ಅಂತ. ಇದಾದಮೇಲೆ ಅದಕ್ಕೆ ಸರೆಂಡರ್ ಆಗ್ತದೆ. ಇಟ್ ಹ್ಯಾಪನ್ ಟು ಮಿ ಅಟ್ ಹೋಮ್. ಧನ್ಯವಾದ ಸರ್. ಸೊ ಇದು ರಮೇಶ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಭಾರತಿ ಪಬ್ಲಿಕ್ ಟಿವಿ.